ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನೇರವಾಗಿ ಕ್ವಶನ್, ನೇರವಾಗಿ ಉತ್ತರ. ನನ್ನ ಚೊಕ್ಕೆ ಗುರುತಿನ ಸಂಖ್ಯೆ 1968, ಮಾನ್ಯ ಪೌರಾಡಳಿತ ಮತ್ತು ಹತ್ತು ಸಚಿವರಿಗೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಇಡೀ ರಾಜ್ಯದಲ್ಲಿರುವಂಥ ಸಮಸ್ಯೆ ಮಾನ್ಯ ಸಭಾಪತಿಗಳೇ. ನಾನು ಸಚಿವರನ್ನ ತುಂಬ ಖುಷಿ ಆಗೋದೇನು ಅಂದರೆ, ಈ ಥರದ್ದು ಯಾವ್ದಾರ ಕ್ವಶನ್ ಹಾಕಿದಾಗ ಸಚಿವರು ನಮ್ಮಲ್ಲಿ ಕೇಳ್ತಾರೆ ಏನಿದ್ರದ್ದು ನಿಮ್ಮಲ್ಲಿ ಏನು ಸಬ್ ಕ್ವಶನ್ ಏನು ಬರ್ಬೋದು ಅಂತ. ಧನ್ಯವಾದಗಳು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮ್ಯಾಚ್ ಫಿಕ್ಸಿಂಗ್ ಇಲ್ಲ ಸರ್, ಪಾಪ ಅವರಲ್ಲಿರೋ ಆಸಕ್ತಿ ಸರ್, ನಿಜವಲ್ಲ ಆಸಕ್ತಿ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದೆ ಅಂತ ಅನಿಸುತ್ತೆ. ಮಾನ್ಯ ಸಭಾಪತಿಗಳೇ, ಒಂದೂವರೆ ನಿಮಿಷದಲ್ಲಿ ಮುಗಿಸ್ತೀನಿ ಮಾನ್ಯ ಸಭಾಪತಿಗಳೇ. ನಂದೇನು ಅಂದರೆ, ಘನತ್ಯಾಜ್ಯ ವಿಲೇವಾರಿ ಇವತ್ತು ಎಲ್ಲಿಗೆ ಬಂದಿದೆ ಮಾನ್ಯ ಸಚಿವರೇ? ಇದೊಂದು ಮಾಫಿಯಾ. ನಾವೆಲ್ಲರೂ ಅಕ್ಸೆಪ್ಟ್ ಮಾಡಬೇಕು. ನಮಗೆ ಸೈಂಟಿಫಿಕ್ ಆಗಿ ಇದನ್ನ ಮಾಡಬೇಕು ಅನ್ನುವಂಥದ್ದನ್ನ ಪ್ರಯತ್ನಗಳು ನಮ್ಮ ಅಧಿಕಾರಿಗಳು ಮಾಡ್ತಾ ಇಲ್ಲ. ನಮ್ದೊಂದು 100 ಟನ್ ಘನತ್ಯಾಜ್ಯ ವಿಲೇವಾರಿ ಆಗುತ್ತೆ ಅಂದರೆ ಅದಕ್ಕೆ 50 ಟನ್ನಿಗೆ ಮಾತ್ರ ಸೈಂಟಿಫಿಕ್ ಆಗಿ ಯೋಚನೆ ಮಾಡುವಂಥದ್ದನ್ನ ಆಗ್ತಾ ಇದೆ. ಆ ವಿಲೇವಾರಿಯಲ್ಲಿ ಎಲ್ಲಿ ತನಕ ಅಂದರೆ, ಇವತ್ತು ನಮಗೆ ಬೈ ಪ್ರಾಡಕ್ಟ್ಸು, ಅದರಿಂದ ಆಗುವಂಥ ಸುಮಾರು ಕೆಲಸಗಳನ್ನು ಮಾಡೋ ಅಂಥದ್ದನ್ನು ಇದೆ. ಆದರೆ ಇದು ಒಂದು ಮಾಫಿಯಾ ಅಡಿಯಲ್ಲಿದೆ. ದಯಮಾಡಿ ಇದನ್ನ ಸರಿಯಾಗಿ ನಾವು ಸೈಂಟಿಫಿಕ್ ಆಗಿ ಯೋಚನೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಘನತ್ಯಾಜ್ಯ ವಿಲೇವಾರಿನೇ ದೊಡ್ಡ ನಮಗೆ ಹೆಡ್ಡೇಕ್ ಆಗುವಂಥ ಚಾನ್ಸಸ್ಸು ಇಡೀ ನಮ್ಮ ಕರ್ನಾಟಕದಲ್ಲಿದೆ. ಇನ್ನೊಂದು ಭಾಳ ಪ್ರಮುಖವಾಗಿ, ನಗರ ಮಟ್ಟದಲ್ಲಿ ಇರುವಂತಹ ಘನತ್ಯಾಜ್ಯವನ್ನು ತಗೊಂಡೋಗಿ ಗ್ರಾಮೀಣ ಪ್ರದೇಶದಲ್ಲಿ ಹಾಕುವಂಥದ್ದು, ಡಂಪಿಂಗ್ ಯಾರ್ಡಿಗೆ ಹೋಗಿ ಹಾಕುವಂಥದ್ದನ್ನು ಕೂಡ ನಡೀತಾ ಇದೆ. ಇದರದ್ದ ಕೋಆರ್ಡಿನೇಷನ್ ಬಗ್ಗೆ ನೀವು ಮತ್ತು RDPR ಡಿಪಾರ್ಟ್ಮೆಂಟ್ ಅವರು ನೀವಿಬ್ರು ಸೇರಿ ಇದನ್ನ ಘನತ್ಯಾಜ್ಯ ವಿಲೇವಾರಿನ ಸರಿ ಮಾಡಲಿಲ್ಲ ಅಂದರೆ ಭಾಳ ಸಮಸ್ಯೆ ಆಗುತ್ತೆ. ಅದಕ್ಕೇನು ನಿಮ್ಮ ಉದ್ದೇಶ, ಅದನ್ನು ಯಾವ ರೀತಿ ಮಾಡೋಕ್ಕೆ ಹೊರಟಿದ್ದೀರಾ ಅಂತ. ಮತ್ತು ನೀವೇ ಹೇಳ್ತೀರಾ ಇದರೊಳಗೆ ಸಮಸ್ಯೆಗಳು ಉಂಟಾಗಿರೋದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ ಅಂತ. ಆ ಬಂದಿರೋದಕ್ಕೆ ನೀವು ಬರೋವಂಥ ಘನತ್ಯಾಜ್ಯದಲ್ಲಿ ಮತ್ತು ಭಾಳ ವಿಶೇಷವಾಗಿ ಇ ವೇಸ್ಟ್ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಇ ವೇಸ್ಟ್ ಬಗ್ಗೆ ಮತ್ತು ನಮ್ಮ ಮೆಡಿಕಲ್ ವೇಸ್ಟು ಅದರದ್ದನ್ನು ಕೂಡ, ಇದನ್ನು ಮೂರನ್ನು ಕೂಡ ದಯಮಾಡಿ ಹೇಳಬೇಕಾಗಿ ಕೇಳ್ಕೊಳ್ತೀವಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಅರುಣ್ ಅವರು 2-3 ಪ್ರಶ್ನೆ ಕೇಳಿದ್ದಾರೆ. ಸಾಲಿಡ್ ವೇಸ್ಟ್ ಬಗ್ಗೆ ಮತ್ತೆ ಇನ್ನೂ ಒಂದು ದಿವಸ ULBನಲ್ಲಿ ಎಷ್ಟು ಟನ್ ವೇಸ್ಟ್ ಬರ್ತದೆ, ಅದು ಬೈಫಿಕೇಷನ್ ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಅದ್ರ ಸಲುವಾಗಿ ಆಲ್ರೆಡಿ ನಮ್ಮ ಸ್ವಚ್ಛ ಭಾರತ್ಲಿಂದ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ಲಿಂದ SBM 1, SBM 2 ಮತ್ತು ಅಮೃತ್ನಲ್ಲಿ ಸುಮಾರು ಸ್ಕೀಮ್ ನಮ್ಮ ULB ಟೋಟಲಿ ಇಡೀ ಸ್ಟೇಟ್ನಲ್ಲಿ 325 ULBs ಇದೆ. ಅದರಲ್ಲಿ 247ನಲ್ಲಿ ಆಲ್ರೆಡಿ ಇದು ಸೆಗ್ರಿಗೇಷನ್ದು ವರ್ಕ್ ನಡೀಲಿರ್ತದೆ. ಅದರ್ ULBsನಲ್ಲಿ ಅದರಲ್ಲಿ 127 ಹೊಸ ULBs ಇದೆ. ಮತ್ತು ಸ್ವಲ್ಪ ULBsನಲ್ಲಿ ಲ್ಯಾಂಡಿಂದು ಇಶ್ಯೂ, ಕೋರ್ಟಿಂದು ಇಶ್ಯೂ, ಆ ಥರ ಸಮಸ್ಯೆ ಆಗಿ ಅಲ್ಲಿ ವರ್ಕ್ ತಾವು ಏನು ಹಿಡಿದಿರಿ ನಡೀತಾ ಇಲ್ಲ. ಇದ್ರ ಬಗ್ಗೆ ಆಲ್ರೆಡಿ ನಾವು ಡಿಪಾರ್ಟ್ಮೆಂಟ್ಲಿಂದ DPR ಮಾಡಿದ್ದೆವು 47 ಪ್ಲೇಸಸ್ನಲ್ಲಿ. ಮತ್ತು ಬಯೋಮೆಡಿಕಲ್ ವೇಸ್ಟ್ನಲ್ಲಿ ಅದು ಒಂದು ತಾವು ಸಜೆಷನ್ ಕೊಟ್ಟಿದ್ರಿ. ಆಲ್ರೆಡಿ ಅದು ಬೈ ವೇಸ್ಟ್ಗೆ ಸುಮಾರು ಕಡೆ ಹೋಲ್ ಮಾಡಿ, ಮತ್ತು ಪಂಚಾಯತ್ ನಮ್ಮ ಪ್ರಿಯಾಂಕಾ ಖರ್ಗೆ ಡಿಪಾರ್ಟ್ಮೆಂಟ್ ಅವ್ರಲಿಂದ ನಮ್ಮಲಿಂದ ಸ್ವಲ್ಪ ಕೋಆರ್ಡಿನೇಷನ್ ಮಾಡಬೇಕಾಗ್ತದೆ. ಯಾಕಂದರೆ ಎಸ್ಪೆಷಲಿ ಹೊಸ ULBsನಲ್ಲಿ ಸಮಸ್ಯೆ ಆಗಿದೆ, ತಾವು ಏನು ಹೇಳಿದಿರಿ. ಅದ್ರ ಸಲುವಾಗಿ ನಾನು ತಾವು ಏನು ಸಲಹೆ ಕೊಟ್ಟಿದ್ದೀರಿ 100% ಆ ಸಲಹೆ ನಾನು ಇಮಿಡಿಯೇಟ್ಲಿ ಮೀಟಿಂಗ್ ಮಾಡಿ ಅದು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತೀನಿ. ಮಾನ್ಯ ಸಚಿವರೇ, ನೀವು ಹೇಳಿರೋ ಹಂಗೆ ಎಷ್ಟಿದೆ ನಮ್ಮ ಹತ್ರ ಘನತ್ಯಾಜ್ಯ ವಿಲೇವಾರಿ ಆಗಬೇಕು, ಅದಕ್ಕೆ ತಕ್ಕಂಗೆ ನಮ್ಮ ಹತ್ರ ಸಿಸ್ಟಮಲ್ಲೇ ಇಲ್ಲ. ಅಂದರೆ ನಾವು ಮಾಡ್ತಾ ಇರೋವಂಥದ್ದು, ನೀವು ಕೊಟ್ಟಿರೋಂಥ ಉತ್ತರದಲ್ಲೇ ಈಗ ಒಂದು 6000 ಟನ್ ಬರುತ್ತೆ ಅಂದರೆ ನಮ್ಮ ಹತ್ರ 6000 ಟನ್ನಿಗೆ ರೆಡಿ ಆಗಿಲ್ಲ ನಾವು. ಇದು ಪ್ರಾಬ್ಲಮ್ಮು. ಒಂದು ಸೈಂಟಿಫಿಕ್ಕು, ಇನ್ನೊಂದು ಇದನ್ನ ಪೂರ್ತಿ ಒಂದು ಮಾಫಿಯಾ ಅಡಿಯಲ್ಲಿ ಕೈಯಲ್ಲಿದೆ ಮಾನ್ಯ ಸಭಾಪತಿಗಳು. ಎಲ್ಲಿಂದ ಎಲ್ಲಿಗೆ ಹೋದ್ರೆ ಇದ್ರೊಳಗಡೆ ದುಡ್ಡು ಮಾಡಬೇಕು. ಈ ಸಾಲಿಡ್ ವೇಸ್ಟ್ ಕಸ ವಿಲೇವಾರಿಲೂ ದುಡ್ಡು ಮಾಡುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿ ಶುರು ಆಗ್ಬಿಟ್ಟಿದೆ.
ಅದಕ್ಕೆ ಸರ್ಕಾರ ಒಂದು ಗಟ್ಟಿಯಾದಂಥ ನಿರ್ಧಾರ ತಗೊಳ್ಳಿಲ್ಲ ಅಂದರೆ ನಾಳೆ ದಿವಸ ಅದನ್ನು ಯಾರು ನಾವು ಮುಟ್ಟಕ್ಕೂ ಆಗೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಬಹಳ ವಿಶೇಷವಾದಂಥ ಗಮನವನ್ನು ಮಾನ್ಯ ಸಚಿವರು ವಹಿಸಬೇಕು. ನಮ್ಮ ಅಧಿಕಾರಿಗಳಿಗೆ ಈ ಘನತ್ಯಾಜ್ಯ ವಿಲೇವಾರಿ ಅನ್ನುವಂಥದ್ದನ್ನ ಬಹಳ ಫಸ್ಟ್ ಪ್ರಿಫರೆನ್ಸ್. ನಮ್ಮ ಊರು ಏನಾರ ಸ್ವಚ್ಛ ಭಾರತ್, ಯಾಕಂದ್ರೆ ಸಾವಿರಾರು ಕೋಟಿ ಕೇಂದ್ರ ಸರ್ಕಾರದಿಂದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಮಗೆ ಬರುತ್ತೆ, ಅದು ಸರಿಯಾಗಿ ಕೆಳಗಡೆ ಹೋಗ್ತಿಲ್ಲ ಅನ್ನುವಂಥದ್ದು ಮಾತಾಡ್ತಿಲ್ಲ. ಆಲ್ರೆಡಿ 2-3 ಕಡೆ ಸಮಸ್ಯೆ ಆಗಿದೆ. ಕೋಲಾರ್ನಲ್ಲಿ 2-3 ಆಫೀಸರ್ಗೆ ಸಸ್ಪೆಂಡ್ ಆಗಿದ್ದಾರೆ. ಮತ್ತೆ ಸುಮಾರು ಕಾಂಟ್ರಾಕ್ಟರ್ ಆಲ್ಸೋ ಅದರಲ್ಲಿ ತಾವೇನು ಲಾಬಿ ಇದೆ ಅಂತ ಹೇಳಿದರೆ ಅದ್ರ ಸಲಗೆ ಮತ್ತು ಎಸ್ಪೆಷಲಿ ನಾನು ಮೋಸ್ಟ್ಲಿ ಈ ವಾರದಲ್ಲೇ ಒಂದು ಸ್ಪೆಷಲ್ ಸರ್ಕ್ಯುಲರ್ ಇಮಿಡಿಯೇಟ್ ಇದ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತ ಸರ್ಕ್ಯುಲರ್ ಕಳಿಸ್ತೇನೆ. ಮತ್ತು ಬೇರೆ ಸಜೆಷನ್ ಆಲ್ಸೋ ವಿ ಟೇಕ್ ಸೀರಿಯಸ್ಲಿ ಸರ್.